ಸ್ನೇಹಿತರೆ ನಮಸ್ಕಾರ. ನೋಡಿ ಸ್ನೇಹಿತರೆ, ಕರ್ನಾಟಕ ರಾಜ್ಯ ಸರ್ಕಾರದಿಂದ 23/10/2025 ಹೊಸದಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು, ಇದು ಜಾಬ್ ನೋಟಿಸ್ ಆಗಿರತ್ತೆ. ಸುಮಾರು 400 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ನೋಟಿಸ್ ದಲ್ಲಿ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು, ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ KPSC ಗೆ ಸಂಬಂಧಪಟ್ಟಂತೆ ಒಂದು ಅಧಿಸೂಚನೆ ಕಳಿಸಿಕೊಟ್ಟಿದ್ದಾರೆ. ಯಾವುದು ಏನು ಅಂತ, ಯಾವೊಂದು ಪೋಸ್ಟ್ ಇದು, ಎಷ್ಟು ವಯೋಮಿತಿ, ಇದಕ್ಕೆ ಸಂಬಂಧಪಟ್ಟಂತೆ ಹೆಂಗೆಲ್ಲ ನೇಮಕಾತಿ ಇರತ್ತೆ ಎಲ್ಲ ತಿಳಿಸಿಕೊಟ್ಟಿದ್ದಾನೆ. ವಿಡಿಯೋ ಕೊನೆತನಕ ನೋಡಿ. ಯಾರ್ಯಾರು ಈ ಒಂದು KPSC ಅಲ್ಲಿ ಕೆಲಸ ಮಾಡ್ಬೇಕಂತ ಇದ್ರಲ್ಲ, ಅವರಿಗೆ ಖುಷಿಯ ವಿಚಾರ ಆಗಿರತ್ತೆ. ಈ ಒಂದು ನೇಮಕಾತಿ ಮಿಸ್ ಮಾಡ್ಕೋಬೇಡಿ, ಎಲ್ಲ ಮಾಹಿತಿ ಇರತ್ತೆ, ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಯಾರು ಹೊಸ ನೋಡಾತಿರಲ್ಲ, ಇವತ್ತೇ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತಾನೆ ನೋಡಿ. ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ದಿನಾಂಕ 23/10/2025. ಈ ಒಂದು ನೋಟಿಸ್ ರಿಲೀಸ್ ಮಾಡಿ 10, 20, 30 ದಿನ ಆಗಿಲ್ಲ, 4 ರಿಂದ 5 ದಿನ ಅಷ್ಟೇ ಆಗಿರೋದು. ಇವತ್ತು ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ನೋಡಿ, ಕರ್ನಾಟಕ ಸರ್ಕಾರ ಸಚಿವಾಲಯ ವಿಕಾಸ್ ಗೌಡ ಅಲ್ಲ, ವಿಕಾಸ್ ಸೌಧ ಅಂತ ಹೇಳಿ ಕೊಟ್ಟಿದ್ದಾರೆ ಅವರು. ನೋಡಿ, ಇಲ್ಲಿ ಇವರಿಂದ ಇವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಇವರಿಂದ ಭರ್ತಿ ಮಾಡಬೇಕು, ಇಷ್ಟು ಪೋಸ್ಟ್ ಇದೆ ಅಂತ ಹೇಳಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಇವರಿಂದ ಇವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ಇವರಿಂದ ಇವರಿಗೆ ಯಾರಿಗಂದ್ರೆ ಸರ್ಕಾರದ ಕಾರ್ಯದರ್ಶಿ ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಬೆಂಗಳೂರು, ಇವರಿಂದ ಕಾರ್ಯದರ್ಶಿ ಕರ್ನಾಟಕ ಲೋಕಸೇವಾ ಆಯೋಗ ಪಾರ್ಕ್ ಹೌಸ್ ಬೆಂಗಳೂರು, ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಏನು ತಿಳಿಸ್ಕೊಟ್ಟಿದ್ದಾರೆ ನೋಡಿ. ವಿಷಯ ಏನಪ್ಪಾ ಅಂದ್ರೆ, ಸುಮಾರು 400 ಪಶು ವೈದ್ಯಕೀಯ ಹುದ್ದೆಗಳನ್ನ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವಂತೆ ಈ ಒಂದು ನೋಟಿಸ್ ದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಜನ ಕಾಯ್ತಾ ಇದ್ದಾರೆ ಈ ಒಂದು ಪಶು ವೈದ್ಯಕೀಯ ಹುದ್ದೆಗೋಸ್ಕರ. ಸುಮಾರು 400 ಪೋಸ್ಟ್ ಕಡಿದ ನೋಡಿ. ಈಗ KPSC ಇಂದ KSP ಇಂದ ನೇಮಕಾತಿ ಅಂತಂದ್ರೆ ನೆಕ್ಸ್ಟ್ ಇದೆ ನೇಮಕಾತಿ. ನೋಡಿ, ಈ ಒಂದು ಗೃಹ ಸಚಿವರು ಎಷ್ಟು ನಿಜ ಹೇಳ್ತಾರೆ ನೀವೇ ನೋಡಿ. ಇಷ್ಟು ಸುಳ್ಳು ಹೇಳ್ತಾರ ಅಂದ್ರೆ ಬರೀ ಎರಡೇ ದಿನದಲ್ಲಿ ನೇಮಕಾತಿಯನ್ನ ರಿಲೀಸ್ ಮಾಡ್ತಾನೆ ಅಂತೇಳಿ ಮಾತು ಕೊಟ್ಟಿದ್ರು. ಆದ್ರೆ ಈಗ ಎಷ್ಟು ದಿನ ಆಯ್ತು, ಸುಮಾರು 5-6 ದಿನ ಆಗ್ತಾ ಬಂತು, ನೇಮಕಾತಿನೇ ರಿಲೀಸ್ ಮಾಡಿಲ್ಲ. ಬರೀ ಸುಳ್ಳು ಮೇಲೆ ಸುಳ್ಳು ಹೇಳಿ ನಮ್ಮನ್ನ ಯಾಮಾರಿಸ್ತಾ ಇದ್ದಾರೆ. ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ. ಇಂಥವ್ರನ್ನ ತೆಗೆದೆಸಿರಿ. ನಿಮ್ಮೊಂದು ಫೋಟೋ ನಿಮ್ ಕೈಯಲ್ಲಿದೆ, ನೀವು ಯಾರಿಗೆ ಮತ ಹಾಕ್ತೀರಾ, ಎಂಥವ್ರನ್ನ ಆಯ್ಕೆ ಮಾಡ್ತೀರಾ, ನಿಮ್ಮೊಂದು ಜೀವನ ಉದ್ಧಾರ ಮಾಡೋರನ್ನ ಆಯ್ಕೆ ಮಾಡಿ, ಅವರೊಂದು ಮನೆ ಉದ್ಧಾರ ಮಾಡೋರನ್ನ ಯಾವತ್ತೂ ಆಯ್ಕೆ ಮಾಡಬೇಡಿ, ದಯವಿಟ್ಟು ಹೇಳ್ತಾ ಇದ್ದೇನೆ. ನೋಡಿ, ಇವರು ಬರೀ ಇಂಥ ನೋಟಿಸ್ ಅನ್ನ ಪ್ರಕಟಣೆ ಮಾಡ್ತಾರೆ. ಬಟ್ ನೇಮಕಾತಿ ರಿಲೀಸ್ ಮಾಡಿದ್ದೀವಿ, ಅಧಿಸೂಚನೆ ಪ್ರಾರಂಭ ಆಗಿದೆ, ಎಲ್ಲರೂ ಅಪ್ಲಿಕೇಶನ್ ಹಾಕಂತೇಳಿ ನೋಟಿಸ್ ರಿಲೀಸ್ ಮಾಡಲ್ಲ. ಇದು ಕೂಡ ಅಷ್ಟೇ, ಇನ್ನು ನೇಮಕಾತಿ ಪ್ರೊಸೆಸಿಂಗು ಕಳಿಸ್ಕೊಟ್ಟಿದ್ದಾರೆ. 400 ವೈದ್ಯಕೀಯ ಹುದ್ದೆಗಳು ನೇಮಕಾತಿ ಮಾಡ್ಬೇಕಂತೇಳಿ ಈ ಒಂದು ಕಾರ್ಯದರ್ಶಿ ಅವರಿಗೆ ಕಳಿಸ್ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಏನು ಅಂತ ಅದೆಲ್ಲ ಒಂದು ಪೇಪರ್ ಕಟಿಂಗ್ ಮೂಲಕ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾನೆ. ಇಲ್ಲಿ ಕಾಣಿಸ್ತಾ ಇರಬಹುದು, ಒಂದು ಪೇಪರ್ ವೈಸ್ ದಲ್ಲಿ ಕೂಡ ನಿಮಗೆ ಬಂದಿರತ್ತೆ. ವ್ಯಕ್ತಿತ್ವ ಪರೀಕ್ಷೆ ಅಲ್ಲದೆ 400 ಪಶು ವೈದ್ಯಕೀಯ ಹುದ್ದೆಗಳನ್ನ ನೇಮಿಸಿ KPSC ಗೆ ಪತ್ರ ಬರೆದಿದ್ದಾರೆ. ಅಂದ್ರೆ ಇಲ್ಲಿ ವ್ಯಕ್ತಿತ್ವ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿ ಅಂದ್ರೆ ಪರೀಕ್ಷೆ ಇರತ್ತೆ. ಬಟ್ ಇವರು ತಿಳಿಸ್ಕೊಟ್ಟಿರುವಂತ ಮಾಹಿತಿ ವ್ಯಕ್ತಿತ್ವ ಪರೀಕ್ಷೆ ಇಲ್ಲದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ವ್ಯಕ್ತಿತ್ವ ಪರೀಕ್ಷೆ ಇಲ್ಲದೆ 400 ಪಶು ವೈದ್ಯಕೀಯ ಗ್ರೂಪ್ C ದಲ್ಲಿ ಖಾಲಿರುವಂತಹ ಹುದ್ದೆಗಳು ಇರತ್ತೆ. ಇದು ಹುದ್ದೆಗಳನ್ನ ನೇರ ನೇಮಕಾತಿ ಮಾಡಿಕೊಳ್ಳುವಂತೆ ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ಸರ್ಕಾರ ಕಾರ್ಯದರ್ಶಿಗಳಾದಂತ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪತ್ರಗಳನ್ನ ಬರೆದಿದ್ದೆ. ಇಲಾಖೆಯು KPSC ಗೆ ಈ ಹಿಂದೆಯೂ ಪ್ರಸ್ತಾವನೆ ಸಲ್ಲಿಸಿತ್ತು. ಆದರೆ ಪಶು ವೈದ್ಯಕೀಯ ಹುದ್ದೆಯು ಗ್ರೂಪ್ A ದಲ್ಲಿ ಆಗಿರುವಂತ ಕಾರಣ ಸಂದರ್ಶನ ವ್ಯಕ್ತಿತ್ವ ಪರೀಕ್ಷೆ ಕೈಗೊಳ್ಳಬೇಕು. ಅದಕ್ಕಾಗಿ ಮರು ಪ್ರಸ್ತಾವನೆ ಸಲ್ಲಿಸು ಇಲಾಖೆಗೆ KPSC ತಿಳಿಸಿತ್ತು. ಆದರೆ ಕರ್ನಾಟಕ ನಾಗರಿಕ ಸೇವಾ ನಿಯಮ 2020 ಆಯ್ಕೆ ವಿಧಾನ ಕ್ರಮ ಸಂಖ್ಯೆ 5ರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಶೇಕಡಾವಾರು ಪ್ರಮಾಣದ ಆಧಾರದ ಮೇಲೆ ಆಯ್ಕೆ ಮಾಡಿಕೊಳ್ಳಬೇಕೆಂದು ತಿಳಿಸಲಾಗಿದೆ. ಹೀಗಾಗಿ ನೇರ ನೇಮಕಾತಿಗೆ ಪಶು ಸಂಗೋಪನಾ ಇಲಾಖೆ ಕೋರಿದೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೇ ದಿನಗಳಲ್ಲಿ ಒಂದು ನೋಟಿಸ್ ಬರತ್ತೆ. ಆ ಒಂದು ನೋಟಿಸ್ ಬರ್ತಂದ್ರೆ ತಿಳಿಸ್ಕೊಡ್ತಾನೆ. ಈಗ ತಿಳಿಸ್ಕೊಟ್ಟಿರುವಂತ ಇಷ್ಟ ಮಾಹಿತಿ, ಈಗ ಸರ್ಕಾರದಿಂದ ಬಂದಿರುವಂತ ನೋಟಿಸ್, ಅದ ನಂತರ ಈ ಒಂದು ಪೇಪರ್ ಕಟ್ಟಿದ್ದೆಲ್ಲ, ಇದು ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಕೊಟ್ಟಿದ್ದೇನೆ. ಅಲ್ಲಿ ಹೋಗಿ ಚೆಕ್ ಮಾಡ್ಕೊಂಡು ಎಲ್ಲ ಮಾಹಿತಿಯನ್ನ ತಿಳ್ಕೊಳ್ಳಿ. ನೋಡಿ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ.